ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾನಸ ಆಚಾರ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ನಮ್ಮ ಊರ ಹತ್ರ ಇರೋ ತೂವಿನಕೆರೆ ದೇವಸ್ಥಾನದಲ್ಲಿ ಶುರು ಮಾಡ್ಕೊತಾ ಇದ್ದೀನಿ. ನಾನು ಊರಿಗೆ ಬಂದಿದ್ದೆ. ಊರಿಗೆ ನಾನು ಶನಿವಾರನೇ ಹೋಗಿದ್ದೆ. ಭಾನುವಾರ ಒಂದು ಫಂಕ್ಷನ್ ಇತ್ತು. ನಮ್ಮ ರಿಲೇಷನಲ್ಲಿ ರೀಸೆಂಟಾಗಿ ಮದುವೆ ಆಗಿತ್ತು. ಆ ಮದುವೆಗೆ ನಾನು ಹೋಗೋಕ್ಕಾಗಿರಲಿಲ್ಲ. ಬೀಗ್ರೂಟ ನಮ್ಮೂರ ಹತ್ರನೇ ಆಗಿರೋದ್ರಿಂದ ಬಂದಿದ್ದೆ. ಮದುವೆಗೆ ಯಾಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಇದೇ ದೇವಸ್ಥಾನದಲ್ಲಿ ಏಳೂರು ಜಾತ್ರೆ ಇತ್ತು. ಅದು ನಮ್ಮೂರು ಸೇರಿಕೊಳ್ಳುತ್ತೆ. ಮದುವೆ ಆದ ವರ್ಷದಿಂದನೂ ನಾವು ಆ ದೇವರಿಗೆ ಜಾತ್ರೆ ಟೈಮ್ನಲ್ಲಿ ಮಡೆ ಅನ್ನ ಆರತಿ ಎಲ್ಲ ಮಾಡ್ತೀವಲ್ಲ, ಅದು ಮಾಡೋಕ್ಕಾಗಿರಲಿಲ್ಲ. ಈ ವರ್ಷ ಅದು ಮಾಡಲೇಬೇಕು ಅಂದ್ಬಿಟ್ಟು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ. ಬೀಗ್ರೂಟಕ್ಕೆ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ಬೀಗ್ರೂಟಕ್ಕೆ ನಾವು ಹಿಂದಿನ ದಿನವೇ ಬಂದಿದ್ವಿ. ಹಿಂದಿನ ದಿನದ ನೈಟ್ ವ್ಲಾಗ್ ಇದು. ನಮ್ಮ ಕಸಿನ್ಸು, ಮಾವನ ಮಕ್ಕಳು ಎಲ್ಲರೂ ಬಂದಿದ್ದರು. ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದರು. ಚಿಕ್ಕಮ್ಮನ ಮಕ್ಕಳು ಆ ಥರ ಎಲ್ಲ ರಿಲೇಷನ್ಸು ಬಂದಿದ್ದರು. ತುಂಬಾ ಖುಷಿ ಆಯಿತು. ಹಿಂದಿನ ದಿನವೇ ಹೋಗಿ ಈ ಥರ ಎಂಜಾಯ್ ಮಾಡಿದ್ದು ತುಂಬಾ ಖುಷಿ ಆಯಿತು. ನನ್ನ ಚಾನಲ್ನ ಎಲ್ಲರೂ ಪ್ರಮೋಟ್ ಮಾಡ್ತಾಯಿದ್ದಾರೆ ನೋಡಿ, ಮಕ್ಕಳುಗಳು ಸೇರಿಕೊಂಡು. ಇನ್ನು ಇಲ್ಲಿ ವಿಡಿಯೋ ಮಾಡ್ತಾಯಿರೋರು ಬಂದ್ಬಿಟ್ಟು ನನಗೆ ಮಾವನ ಮಗಳಾಗಬೇಕು, ನನಗಿಂತ ಚಿಕ್ಕವರೇನೇ. ಇವ್ರದ್ದು ಸಹ ಯೂಟ್ಯೂಬ್ ಚಾನಲ್ ಇದೆ, ಕುಸುಮ ಆಚಾರ್, ಮತ್ತು ನಂಬರ್ ಏನೋ ಇಕ್ಕಿದ್ದಾರೆ. ಅದು ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಈಗ ರೀಸೆಂಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು, ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಸಬ್ಸ್ಕ್ರೈಬರ್ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಇನ್ನು ಈ ಕಡೆ ಈ ಪುಟ್ಟ ಮಕ್ಕಳು ನನ್ನ ಚಾನಲ್ನ ಪ್ರಮೋಟ್ ಮಾಡ್ತಾಯಿದ್ದಾರೆ. ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮಾನಸ ಅಕ್ಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಈ ಕಡೆ ನಾಳೆ ಪ್ರಿಪ್ರೇಷನ್ಗೆ ಭಟ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಹೆಂಗಸ್ರುಗಳು ಬೆಳ್ಳುಳ್ಳಿ ಎಲ್ಲ ಸುಲಿತಾಯಿದ್ರು. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸೊಪ್ಪನ್ನೆಲ್ಲ ಆಗಲೇ ಬಿಡಿಸಿದ್ರು. ಈಗ ಬೆಳ್ಳುಳ್ಳಿನ ಬಿಡಿಸ್ತಾ ಇದ್ದಾರೆ. ಇನ್ನು ನನ್ನ ಮಗ ಈ ಕಡೆ ಜ್ಯೂಸ್ ಕುಡಿತಾ ಇದ್ದ. ನನಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ. ಅಲ್ಲಿ ತಂದಿದ್ದು ನೋಡಿದ ತಕ್ಷಣ ಅವ್ನು ಕುಡ್ದಾದ್ಮೇಲೆ ಮತ್ತೆ ಬಂದು ಅವ್ರನ್ನ ಕೇಳಿದ್ದೇನೆಂದರೆ ಅಮ್ಮನಿಗೊಂದು ಸ್ವಲ್ಪ ಬೇಕು ಅಂತ. ನಾನು ಕೇಳೇ ಇರಲಿಲ್ಲ, ಬಟ್ ಅವನು ಹೋಗಿ ಅಲ್ಲಿ ಕೇಳಿದ್ದ ರೀತಿ ಇತ್ತು. ಎಷ್ಟು ಬುದ್ಧಿ ಇರುತ್ತೆ ಮಕ್ಕಳಿಗೆ, ಈಗಿನ ಮಕ್ಳಿಗಂತೂ. ಅವನಿಗಿನ್ನ ಈಗ 3 years ಕಂಪ್ಲೀಟ್ ಆಗಿರೋದು, ಈಗಲೇ ಆ ರೀತಿ ಅಂತ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಇನ್ನು ಅದಾದಮೇಲೆ ಮಕ್ಳುಗಳಂತೂ ಫುಲ್ಲು ನಾನು ಹೇಳ್ತೀನಿ ಪ್ರಮೋಟ್ ಅಂದರೆ ಮಾನಸ ಆಚಾರ್ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ ಇದ್ದರು. ಇದು ನೈಟ್ ವ್ಲಾಗ್ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಡೇ ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್. ನಮ್ಮ ಮನೆಗೆ ಬಂದು ನೈಟು ಮಲ್ಕೊಂಡ್ವಿ. ಒಂದು ಮೂರು ಜನ ನೆಂಟರು ಬಂದು ನಮ್ಮ ಮನೇಲಿ ಉಳ್ಕೊಂಡಿದ್ರು. ಅದಾದಮೇಲೆ ಬೆಳಗ್ಗೆ ನಾವು ರೆಡಿಯಾಗಿ ಹೋಗಿದ್ದೆ ದೇವಸ್ಥಾನಕ್ಕೆ. ಮೊದಲು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಸೆಲ್ಫಿ ವೀಡಿಯೋಸ್ಗಳನ್ನ ಮಾಡಿಕೊಂಡೆ. ಇವರು ನಮ್ಮ ಅಕ್ಕ ಅಂದರೆ ಚಿಕ್ಕಮ್ಮ ಆಗಬೇಕು ವರ್ಷದಲ್ಲಿ, ನಮ್ಮ ಸೋದರತ್ತೆ ಮಗಳು ಅವರು. ಅವ್ರ ಜೊತೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು, ಇನ್ನು ನನ್ನ ಚಿಕ್ಕ ಮಗನ ಜೊತೆ ಮತ್ತು ನನ್ನದು ಸಿಂಗಲ್ ಫೋಟೋಸ್ ಎಲ್ಲ ತಕ್ಕೊಂಡು ದೊಡ್ಡ ಮಗನ ಜೊತೆ ಬಂದೆ. ಅವನು ಫೋಟೋಗೆ ಬರ್ತಾ ಇರಲಿಲ್ಲ, ಆಮೇಲೆ ತಿರುಗಿಸಿದ್ರು ಯಾರೋ. ಅದಾದಮೇಲೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ನ ನಾನು ನಮ್ಮ ಊರಲ್ಲಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೀಗ್ರೂಟಕ್ಕೆ ಬಂದಿದ್ವಿ. ಹೇಗಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇನ್ನು ನಾವು ಬೆಳಗ್ಗೆ ಬಂದಿದ್ದರಿಂದ ಇನ್ನೂ ಬೀಗ್ರೂಟ ಸ್ಟಾರ್ಟ್ ಆಗಿಲ್ಲ. ಅಷ್ಟೊತ್ತಿಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇವ್ರ ಹತ್ರ ಬಂದೆ. ಮದುವೆ ಹುಡುಗಿ ಆಯ್ ಮಾಡೆ ನನ್ನ ವ್ಲಾಗ್ಗೆ ತೋರಿಸ್ಲಾ? ವ್ಲಾಗ್ಗೆ ಯೂಟ್ಯೂಬಲ್ಲಿ ಆಯ್ ಮಾಡಿ ಹಂಗೆ. ಇಶಾಂತ್ ಹಾಯ್ ಮಾಡೋ. ಅಲ್ಲಿ ನೋಡ ಹೆಂಗೆ ತೋರಿಸ್ತಾನೆ. ನೀರು ಬಿಡು ಅದಕ್ಕೆ. ಕುಸುಮ ಏನು
ನಂದಾಯ್ತು. ಬಿಟ್ಬಿಟ್ಟು ಅದು ಇವರು ನಾನು ನಮ್ಮ ಮನೆಯವ್ರನ್ನೇ ಬಿಟ್ಟು ಮಾಡ್ಬಿಟ್ಟಿದ್ದೀನಿ. ಇನ್ನು ನಾನು ಊಟ ಶುರು ಆಗ್ತಿದ್ದಂಗೆ ಊಟ ಮಾಡಿಬಿಟ್ಟೆ. ಮಗುನ ಅಮ್ಮ ಎತ್ಕೊತೀನಿ ಅಂದರು, ನೀನು ಊಟ ಮಾಡಿಬಿಡು, ಅವನ್ನ ಕೂರಿಸ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂದರು. ಇನ್ನು ಊಟ ಮಾಡೋವಾಗ ನಮ್ಮ ಮನೆಯವರು ಬಂದರು. ಅವರು ಬೆಂಗಳೂರಲ್ಲಿದ್ದರು, ಬಂದಿರಲಿಲ್ಲ ಅವರು. ಹಂಗಾಗಿ ಮಗುನ ಇಟ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಫಸ್ಟ್ನೇ ಪಂತಿಗೆನೇ ನಮ್ಮ ಚಿಕ್ಕಪ್ಪ ಅವರು ಹೊರಡ್ತೀನಿ ಅಂತಿದ್ರು. ಹಾಗಾಗಿ ಅವ್ರ ಜೊತೆನೇ ನನ್ನ ತಂಗಿ ಜೊತೆ ಕೂತ್ಕೊಂಡು ಊಟನ ನಾನು ಮುಗಿಸ್ಕೊಂಡಿದ್ದೆ. ಆಮೇಲೆ ನಮ್ಮ ಮಾವನ ಮಗಳು ಬಂದು ಊಟಕ್ಕೆ ಕರೆದ್ಲು. ನಾನು ಅವಾಗ ಇಲ್ಲ ನಂದು ಆಯಿತು ಅಂದ್ಬಿಟ್ಟೆ. ಅದಕ್ಕೆ ನಾನು ನಮ್ಮ ಮನೆಯವ್ರನ್ನೇ ಬಿಟ್ಟು ಊಟ ಮಾಡಿದೆ ಅಂತ ಹೇಳಿದೆ ಅವಳಿಗೆ. ಅದೇ ಡಿಸ್ಕಷನ್ ನಡೀತಿತ್ತು. ಇನ್ನು ಅವರು ಊಟಕ್ಕೆ ಕೂತಾಗ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ನ ತೆಗಿತಾ ಇದ್ದೀನಿ ನೋಡಿ. ಎಲ್ಲರದು ಒಂದು ರೌಂಡು ಊಟಕ್ಕೂ ಮುಂಚೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ, ಆಮೇಲೆ ಊಟ ಮಾಡ್ತಾ ಇರುವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ನನ್ನ ಫೋನ್ ಇಸ್ಕೊಂಡು ಮಕ್ಕಳುಗಳು ಸಹ ಒಂದೊಂದೆರಡು ವಿಡಿಯೋ ಮಾಡಿದ್ದಾರೆ, ಅದನ್ನು ಸಹ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಇರವ ಕುಸುಮ ಇದೇ ವಿಡಿಯೋ ಮಕ್ಕಳೆಲ್ಲ ಸೇರಿಕೊಂಡು ವಿಡಿಯೋ ಮಾಡಿರೋದು. ಬಾಯಲ್ಲಿ ಏನೋ ಆಗಿದೆ ಅಂತ ಅವರೇ ಮಕ್ಕಳನ್ನೇ ಒರೆಸಿ ವಿಡಿಯೋನ ಮಾಡ್ತಾಯಿದ್ರು. ನಾನು ಎಲ್ಲೋ ಆ ಕಡೆ ನಿಂತಿದ್ದೆ, ಅವಾಗ ಮಾಡಿರೋ ವಿಡಿಯೋ ಇದು. ಊಟ ಮಾಡ್ತಾ ಇರೋದನ್ನು ಹೋಗಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಮಾತಾಡಿಸಿ ಹಾಯ್ ಮಾಡಿ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ. ಏನೋ ಒಂಥರ ಇದು ಮಕ್ಳಿಗೂ ಖುಷಿ ಮತ್ತು ನನಗೂ ಖುಷಿ. ವಿಡಿಯೋ ಮಾಡಿದಾಗೂ ಆಗುತ್ತೆ, ಮಕ್ಕಳು ಕೂಡ ಎಂಜಾಯ್ ಮಾಡಿದಾಗುತ್ತೆ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದರಿಂದ ವ್ಲಾಗ್ಸ್ನೂ ನೋಡ್ತಾ ಇರ್ತಾರೆ, ನನ್ನ ವ್ಲಾಗ್ಸ್ನೂ ನೋಡ್ತಾರಂತೆ. ನಮ್ಮ ಚಿಕ್ಕಮ್ಮ ಮಗಳು ಹೇಳ್ತಿದ್ಲು, ಅಂದರೆ ನನ್ನ ಅಕ್ಕ ಅಂತಲೇ ಕರೆಯೋದವ್ರನ್ನ, ಅಕ್ಕನ ಮಗಳು ಅಂತಲೇ ತಿಳ್ಕೊಬೋದು. ಆ ಹುಡುಗಿ ಅಂತೂ ತುಂಬಾ ನನ್ನ ಹಚ್ಕೊಂಡ್ಬಿಟ್ಟಿದ್ಲು. ಹೋಗುವಾಗಂತೂ ಕೇಳಿ ಮುತ್ತು ಕೊಟ್ಟಳು. ನನಗಂತೂ ತುಂಬಾ ಖುಷಿ ಆಯಿತು. ಫೋನ್ ಮಾಡಿ ಮಾತಾಡ್ಬಿಟ್ಟು ನಾನು ಈಗಲೂ ಅನ್ನಿಸ್ತಿದೆ ಮಗು ಎಷ್ಟು ಹಚ್ಕೊಂಡಿತ್ತು ಅಂತ. ಹೆಣ್ಮಗಳಂದರೆ ನನಗೆ ತುಂಬ ಇಷ್ಟ. ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು. ತುಂಬಾ ಎಮೋಷ್ನಲ್ ಕೂಡ ಆದೆ ನಾನು ಅವತ್ತು, ಬಟ್ ತೋರಿಸ್ಕೊಡ್ಲಿಲ್ಲ. ಫೋನ್ ಮಾಡಿ ಮಾತಾಡಬೇಕು ಒಂದಿನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಹೇಳಬೇಕಂದ್ರೆ ಆ ಮಗುನ. ಇನ್ನು ಬೀಗ್ರೂಟ ಎಲ್ಲ ಮುಗಿಸ್ಕೊಂಡು ಕೆಲವೊಂದಷ್ಟು ಜನ ವಾಪಸ್ ಹೋಗ್ತಾಯಿದ್ರು. ನಾವು ನಮ್ಮೂರು ಪಕ್ಕದಲ್ಲೇ ಆಗಿರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ಇನ್ನು ಅದೇ ಹಿಂದೆ ಕಾಣಿಸ್ತಿದ್ದಿಲ್ಲ, ಅದೇ ನೋಡಿ ದೇವಸ್ಥಾನ. ಇನ್ನು ನಾವು ನೈಟೆಲ್ಲ ಫೋಟೋ ತಗೊಂಡಿರೋದು ಮತ್ತು ಬೆಳಗ್ಗೆ ಫೋಟೋಸ್ ತಗೊಂಡಿರೋದನ್ನೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ನಾನು ಬೆಳಗ್ಗೆ ಸ್ಯಾರಿ ಹಾಕ್ಕೊಂಡು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಮಗನಿಗೆ ಬಿಸಿ ಹಾಲು ಚೆಲ್ಕೊಂಡ್ಬಿಟ್ಟಿದ್ದ, ಗಾಯ ಆಗಿಬಿಟ್ಟಿತ್ತು. ಆ ವಿಡಿಯೋ ಎಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಈ ವಿಡಿಯೋ ನಾನು ಬೇಗ ಹಾಕ್ತಾಯಿದ್ದೀನಿ, ಯಾಕಂದರೆ ಕುಸುಮ ಆಲ್ರೆಡಿ ವಿಡಿಯೋ ಹಾಕ್ಬಿಟ್ಟಿದ್ದಾಳೆ. ನನಗೆ ಗೊತ್ತಿರಲಿಲ್ಲ, ನಾನು ಎಡಿಟಿಂಗ್ ಮಾಡಿ ಹಾಕ್ಬೇಡ, ಯಾಕೆ ಲೇಟ್ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋನೇ ಫಸ್ಟ್ ಹಾಕ್ತಾಯಿದ್ದೀನಿ. ಇನ್ನು ಹಳೆ ವೀಡಿಯೋಸನ್ನ ನಾನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಹಳೆ ವಿಡಿಯೋ ಬಂದು ಇನ್ನೂ 2 ವ್ಲಾಗ್ಸ್ ಬರೋದಿದೆ, ವೆಯ್ಟ್ ಮಾಡ್ತಾಯಿರಿ. ಎಡಿಟಿಂಗ್ ಮಾಡಿ ಹಾಕೋದು ಸ್ವಲ್ಪ ತಡ ಆಗ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.